ಬರೇ ಬಾಲಗೋಪಾಲ ವೇಷದಲ್ಲೇ ಇದೊಬ್ಬ ಹುಡುಗ ಯಾರು, ಮುಂದೆ ಇವ ಏನೋ ಆಗ್ತಾನೆ ಎನ್ನುವ ಮಾತನ್ನು ಈ ಪ್ರಕಾಶ ಅಂದೇ ಹೇಳಿಸಿಕೊಂಡಿದ್ದ. ಮಾತ್ರ ಅಲ್ಲ, ನನ್ನ ಮನಸ್ಸಿನಲ್ಲಿಯೂ ಆ ಭಾವನೆ ಅಂದೇ ಬಂದಿತ್ತು. ಪ್ರಬಲವಾಗಿ ಅಭಿಮನ್ಯು ಬಬ್ರುವಾಹನನು ಬರ್ಬರಿಕನು ಮಾಡುವ ಹೊತ್ತಿಗೆ ಈ ಮಾಧ್ಯಮಗಳೆಲ್ಲ ಬೆಳೆದುಕೊಂಡಿರಲಿಲ್ಲ. ಹೌದೌದು. ಅಲ್ಲ, ನಾನು ಕೇಳಿದೆ ಆಕ್ಚುಲಿ ಲಾಸ್ಟ್ ಟೈಮ್ ನೋಡಿದ್ವಿ. ಇವ್ರು ಇಷ್ಟು ದಿನ ಅಂದ್ರೆ ನಮ್ಮ ಅನುಭವ ಕಡಿಮೆ, ನಮಗೆ ಗೊತ್ತಿಲ್ಲ. ನೀವೀಗ ಆಕ್ಚುಲಿ ದೊಡ್ಡ ಕಲಾವಿದರು, ಅಂದ್ರೆ ಇವಾಗ ನಿಮ್ಮ ಪರಿಚಯ ಉಂಟು. ಆದ್ರೆ ಸ್ಟಾರ್ಟಿಂಗ್ ನಾನು ನಿಮ್ಮನ್ನ ಅಲ್ಲಿ ವೇಷದಲ್ಲಿ ಅಂದ್ರೆ ಲೈವ್ ಆಗಿ ನಿಮ್ಮನ್ನ ನೋಡಿರ್ಲಿಲ್ಲ. ಆ ಆಟ ನೋಡಿದ ಮೇಲೆ ನಾನು ಸುಮಾರು ಜನರು ಕೇಳಿದೆ, ಇವರು ಆಮೇಲೆ ನಿಮ್ಮ ವಿಡಿಯೋ ಎಲ್ಲ ಯೂಟ್ಯೂಬಲ್ಲಿ ಹುಡುಕಿದೆ. ಹಾಗೆಲ್ಲ ನನಗೆ ಆಮೇಲೆ ತುಂಬಾ ಖುಷಿ ಆಯ್ತು, ಇಷ್ಟು ದಿನ ಮಿಸ್ ಮಾಡಿದೆ ಅಲ್ಲ. ಮೊಳಕೂರು ಕೃಷ್ಣಯ್ಯಾಜಿಯವರು ಅಥವಾ ಕೊಂಡದಪುಳಿ ರಾಮಚಂದ್ರ ಹೆಗಡೆಯವರು ಇವರೆಲ್ಲರ ವೇಷ ನೋಡಿ ಬೆಳೆದ ಕಾರಣ ನಾವಿಂದಿಗೂ ಯಕ್ಷಗಾನದಲ್ಲಿ ಅಸಹ್ಯವನ್ನು ಮಾಡುವುದಕ್ಕೆ ಭಯಪಡ್ತೇವೆ. ಹೌದು, ಸಣ್ಣ ಮಾತುಗಳನ್ನಾಡುವುದಕ್ಕೆ ಭಯಪಡ್ತೇವೆ. ನೋಡಿ, ನನ್ನ ಜೊತೆ ಪ್ರವೀಣ್ ಗಾಣಿಗ ಕೆಮ್ಮಣ್ಣವರಿದ್ದಾರೆ. ಸಂಪ್ರದಾಯ ವೇಷದಲ್ಲಿ ಕೃಷ್ಣನ ವೇಷ ನೋಡಿ ಎಷ್ಟು ಚಂದ ಮಾಡಿ ರೆಡಿಯಾಗಿ ಕೂತಿದ್ದಾರೆ. ಪ್ರವೀಣ್ ಅವರೇ, ಹೇಳಿ, ಇವತ್ತಿನ ಕಾರ್ಯಕ್ರಮ ಹೇಗಾಗ್ತಾ ಉಂಟು? ಆಲ್ರೆಡಿ ಪ್ರವೇಶ ಎಲ್ಲ ಆಗಿ ಸುಮಾರೆಲ್ಲ ನೋಡಿ ಆಯಿತು, ಅಷ್ಟು ಚಂದ ಮಾಡಿದ್ದೀರಿ. ಆ ಪದ್ಯದ ಎತ್ತುಗಡೆ ಅಷ್ಟು ಚಂದ, ಅದೆಲ್ಲ ನನ್ನ ಚಾನಲಲ್ಲಿ ಆಮೇಲೆ ಹಾಕ್ತೇನೆ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು ಹೇಳ್ತೀರಾ? ಕಿರಾಡಿಯವರ ಬಗ್ಗೆ ಅಥವಾ ಕಾರ್ಯಕ್ರಮದ ಬಗ್ಗೆ, ಸಂಪ್ರದಾಯ ವೇಷದ ಬಗ್ಗೆ ಏನಾದರೂ? ನಾನು ಬಡಗುತಿಟ್ಟಿನ ಪುಂಡು ವೇಷಧಾರಿ ಪ್ರವೀಣ್ ಗಾಣಿಗ ಕೆಮ್ಮಣ್ಣು ಅಂತ ನನ್ನ ಹೆಸರು. ಯಕ್ಷಗಾನ ನೋಡುವವರಿಗೆಲ್ಲ ಹೆಚ್ಚಿನವರಿಗೆ ನನ್ನ ಪರಿಚಯ ಇದ್ದೇ ಇದೆ. ಹೌದು. ಇಂದು ಮಾತೆ ಮಂದರ್ತಿಯ ಮಡಿಲಲ್ಲಿ ಯಕ್ಷ ನಕ್ಷತ್ರ ಟೆಸ್ಟ್ ಕಿರಾಡಿ ಇವರು ಆಯೋಜಿಸಿರುವ ದ್ವಿತೀಯ ವರ್ಷದ ಈ ಕಾರ್ಯಕ್ರಮದಲ್ಲಿ ಮಂದಾರ್ತಿ ಅಮ್ಮನ ಸನ್ನಿಧಿಯಲ್ಲಿ ಒಂದು ವೇಷ ಮಾಡಿ ಗೆಜ್ಜೆ ಕಟ್ಟಿ ಕುಣಿಯುವ ಅವಕಾಶ ಸಿಕ್ಕಿದ್ದೇ ನನಗೆ ದೊಡ್ಡ ಸೌಭಾಗ್ಯ ಇದು. ಯಾಕಂದರೆ ನಾನು ಮಂದಾರ್ತಿ ಮೇಳದಲ್ಲಿ ಸೇವೆಯನ್ನು ಮಾಡಿದವ, ಈ ಮೇಳದಲ್ಲಿ ನಾನು ಕುಣಿದಾಡಿದವ. ಈ ಮಂದಾರ್ತಿಯಲ್ಲಿ ನನಗೆ ಮತ್ತೆ ಪುನಃ ಕುಣಿಯುವ ಅವಕಾಶ ಸಿಕ್ಕಿದ್ದು, ಅದನ್ನು ದೊರಕಿಸಿಕೊಟ್ಟಿದ್ದು ಯಕ್ಷ ನಕ್ಷತ್ರ ಟ್ರಸ್ಟ್ ಕಿರಾಡಿ. ಮಾತ್ರ ಅಲ್ಲ, ಒಬ್ಬ ಕಲಾವಿದ ಸಾಧನೆಯನ್ನು ಮಾಡಬೇಕಿದ್ದರೆ ಅವನ ಹಿನ್ನೆಲೆ ಗಟ್ಟಿಬೇಕು. ನಾನು ದೊಡ್ಡ ಮನೆತನದಿಂದ ಬಂದರೂ ಹಿನ್ನೆಲೆ ಗಟ್ಟಿ ಇಲ್ಲದ ಕಲಾವಿದ ನಾನು. ಆದರೆ ಬಹುಮೇಳಗಳ ಯಜಮಾನರಾದಂತಹ ಪಳ್ಳಿ ಕಿಶನ್ ಹೆಗಡೆಯವರು ನನ್ನಲ್ಲಿರುವ ಕಲೆಯನ್ನು ಗುರುತಿಸಿ ನನಗೊಂದು ಅವಕಾಶವನ್ನು ಕೊಟ್ಟು ಘನ ಮೇಳವಾದ ಡೇರೆ ಮೇಳವಾದ ಸಾಲಿಗ್ರಾಮದಲ್ಲಿ ವಿಶೇಷವಾದಂತಹ ಜಾಗವನ್ನು ಅವಕಾಶವನ್ನು ಕೊಟ್ಟು ಜೀವದಲ್ಲಿ ಬಹಳ ಸೋತು ಹೋದರೂ ಕೂಡ ಇಂದು ನನ್ನನ್ನು ಅವಕಾಶ ಕೊಟ್ಟು ನನ್ನನ್ನು ದುಡಿಸ್ತಾ ಇದ್ದಾರೆ, ನನ್ನನ್ನು ಚೆನ್ನಾಗಿ ನೋಡಿಕೊಳ್ತಾ ಇದ್ದಾರೆ. ಮೊದಲಾಗಿ ನನ್ನ ಇಷ್ಟು ವರ್ಷಗಳಲ್ಲಿ ಹೆಚ್ಚಿಗೆ ನನಗೆ ಅವಕಾಶ ಕೊಟ್ಟಂತಹ ಶ್ರೀಯುತ ಕಿಶನ್ ಹೆಗಡೆಯವರಿಗೆ ನಾನು ತಲೆಬಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಮಾತ್ರ ಅಲ್ಲ, ನನ್ನನ್ನು ಬೆಳೆಸಿದ ಎಲ್ಲ ಮೇಳಗಳ ಯಜಮಾನರಿಗೂ ನಾನು ಆಭಾರಿಯಾಗಿದ್ದೇನೆ. ಕಲಾವಿದನಾದವ ಬೆಳೆಯಬೇಕಿದ್ದರೆ ಬರೇ ಯಜಮಾನರೋ ಕಲಾವಿದನೋ ಸಾಲದು, ಸಾಕಷ್ಟು ಅಭಿಮಾನಿಗಳೂ ಬೇಕು. ನನ್ನ ವೇಷವನ್ನು ಕಂಡು ಆನಂದಿಸಿದ, ನನ್ನನ್ನು ಹಾಡಿ ಹೊಗಳಿದ, ನನಗೆ ಉಪಕಾರವನ್ನು ಮಾಡಿದ ಅದೆಷ್ಟೋ ಜನರಿದ್ದಾರೆ, ಅವರಿಗೂ ನಾನು ಆಭಾರಿಯಾಗಿದ್ದೇನೆ. ಮಾತ್ರವಲ್ಲ, ಪ್ರಕಾಶ್ ಕಿರಾಡಿಯವರ ಬಗ್ಗೆ ಹೇಳಬೇಕಿದ್ದರೆ ಇಂದಲ್ಲ, ಇಂದಿಗೆ ಸಾಧಾರಣ ಒಂದು 20-23 ವರ್ಷಗಳ ಹಿಂದೆ ನಾನು ಮಂದರ್ತಿ ಮೇಳವನ್ನು ಪ್ರಥಮ ಪ್ರವೇಶಿಸುವಾಗ ಪ್ರಕಾಶ್ ಕಿರಾಡಿ ಎನ್ನುವರು ಬಾಲಗೋಪಾಲ ವೇಷವನ್ನು ಮಾಡ್ತಾಯಿದ್ದರು. ಆ ಸಂದರ್ಭದಲ್ಲಿ ಬಡಗುತಿಟ್ಟಿನ ಪ್ರಖ್ಯಾತ ಕಲಾವಿದರಾದಂತಹ ಕಣ್ಣೀಮನೆ ಗಣಪತಿ ಭಟ್ರು, ನಾನು, ಸುಬ್ರಹ್ಮಣ್ಯ ಚಿಟ್ಟಾಣಿಯವರು, ತೋಟಿಮನೆ ಗಣಪತಿ ಹೆಗಡೆಯವರು, ಇಂಥ ಘಟಾನುಘಟಿ ಕಲಾವಿದರ ಇರುವ ಆ ಸಂದರ್ಭದಲ್ಲೇ ಬರೇ ಬಾಲಗೋಪಾಲ ವೇಷದಲ್ಲೇ ಇದೊಬ್ಬ ಹುಡುಗ ಯಾರು, ಮುಂದೆ ಇವ ಏನೋ ಆಗ್ತಾನೆ ಎನ್ನುವ ಮಾತನ್ನು ಈ ಪ್ರಕಾಶ ಅಂದೇ ಹೇಳಿಸಿಕೊಂಡಿದ್ದ. ಮಾತ್ರ ಅಲ್ಲ, ನನ್ನ ಮನಸ್ಸಿನಲ್ಲಿಯೂ ಆ ಭಾವನೆ ಅಂದೇ ಬಂದಿತ್ತು. ಅದು ಇಂದು ಸುಳ್ಳಾಗಲಿಲ್ಲ. ಅದು ಇಂದು ಬೆಳೆದು ಹೆಮ್ಮರವಾಗಿ ಮಾತೆ ಮಂದರ್ತಿಯ ಮಡಿಲಲ್ಲಿ ನನ್ನಂಥ 100 ಕಲಾವಿದರನ್ನು ಒಟ್ಟು ಸೇರಿಸಿ ಇಂಥ ಅಮೋಘವಾದ ಕಾರ್ಯಕ್ರಮವನ್ನು ಮಾಡಿಸ್ತಾ ಇದೆ ಅಂತ ಹೇಳಿದರೆ ಇದು ಆ ಮಂದಾರ್ತಿಯಮ್ಮ ಪ್ರಕಾಶನಿಗೆ ಕೊಟ್ಟ ದೊಡ್ಡ ಗೆಲುವು. ಮಾತ್ರ ಅಲ್ಲ, ನನ್ನ ಕಣ್ಣೆದುರಿಗೆ ಬೆಳೆದಂಥ ಹುಡುಗ ನನ್ನ ವೇಷದ ಎಷ್ಟೊಂದು ಚಾಪುಗಳನ್ನು, ಹೆಚ್ಚಿನ ಚಾಪುಗಳನ್ನು ಯುವ ಕಲಾವಿದರಲ್ಲಿ ಪ್ರಕಾಶನಲ್ಲಿ ಹೆಚ್ಚಿನದ್ದನ್ನು ಗುರುತಿಸಬಹುದು. ಕಣ್ಣೀಮನೆಯವರ ಅಭಿನಯವೋ, ನನ್ನ ಕೆಲವು ಮಾತುಗಾರಿಕೆಯೋ, ನಿಲುವನ್ನು ಪ್ರಕಾಶ್ ಕಿರಾಡಿಯವರಲ್ಲಿ ಇಂದಿಗೂ ನಾನು ಗಮನಿಸ್ತಾ ಇದ್ದೇನೆ. ಮಾತ್ರ ಅಲ್ಲ, ನಾವು ಹಾಕಿಕೊಟ್ಟಂಥ
ಆ ಮಾರ್ಗವನ್ನು, ನಾವು ಕೊಟ್ಟಂತಹ ಮಾರ್ಗದರ್ಶನವನ್ನು ಎಂದೂ ಅಲ್ಲಗಳೆದವನಲ್ಲ ಪ್ರಕಾಶ. ಆದ್ದರಿಂದಲೇ ಈ ರಂಗದಲ್ಲಿ ಅವನು ಪ್ರಕಾಶವಾಗಿ ಮಿಂಚುತ್ತಾ ಇದ್ದಾನೆ, ಯಕ್ಷ ನಕ್ಷತ್ರವಾಗಿ ಕಂಗೊಳಿಸುತ್ತಾ ಇದ್ದಾನೆ ಅಂತ ಹೇಳುವುದಕ್ಕೆ ಮನಸ್ಸು ಹೆಮ್ಮೆಯಿಂದ ಬೀಗಿದರೆ ತಲೆ ಧನ್ಯತೆಯಿಂದ ತಾನಾಗಿ ಬಾಗ್ತದೆ. ನಮ್ಮ ಕಣ್ಣ ಮುಂದೆ ಬೆಳೆದ ಈ ಹುಡುಗ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ಇನ್ನೂ ದೊಡ್ಡ ಕಲಾವಿದನಾಗಲಿ, ಯಕ್ಷಾಂಗಣದಲ್ಲಿ ಯಕ್ಷ ನಕ್ಷತ್ರದಂತೆ ಈ ಬಾನಿನಲ್ಲಿ ಮಿಂಚಲಿ ಎಂದು ಹಾರೈಸುತ್ತೇನೆ. ಇವನು ಮಾಡುವಂತಹ ಅಭಿಮನ್ಯು, ಬಬ್ರುವಾಹನ, ಸುಧನ್ವ, ಕೃಷ್ಣ, ಇನ್ಯಾವುದೇ ಇತರ ವೇಷಗಳಿರಲಿ, ಅವನ ವೇಷ ಮುಗಿಯುವುದರೊಳಗೆ ಇದು ಒಂದಾದರೂ ಪ್ರವೀಣ ಗಾಣಿಗರದ್ದು ಎನ್ನುವುದನ್ನು ನಾವು ಖಂಡಿತ ಮಾಡಿ ತೋರಿಸುವಂತಹ ಹುಡುಗ. ಏನಾದರೂ ಮುಂದೆ ನಮ್ಮ ಸಾಲಿನ ಕಲಾವಿದರ ಹೆಸರನ್ನು ಉಳಿಸುವುದಕ್ಕೆ ಸದ್ಯೋ ಭವಿಷ್ಯತ್ತಿನಲ್ಲಿ ನಾನು ಕಂಡಂತೆಯೇ ಇರುವ ಯುವ ಪುಂಡು ವೇಷಧಾರಿಗಳಲ್ಲಿ ಪ್ರಕಾಶ ಹಾಗೂ ಹೆನ್ನಾಬೈಲ್ ವಿಶ್ವನಾಥ ಪೂಜಾರಿಯವರು ಮುಂಚೂಣಿಯಲ್ಲಿ ಇದ್ದಾರೆ ಅಂತ ಹೇಳುವುದಕ್ಕೆ ಸಂತೋಷ ಪಡ್ತೇನೆ. ಇವರುಗಳು ಇನ್ನಷ್ಟು ಬೆಳೆಯಲಿ. ಮಾತೆ ಮಂದಾರ್ತಿಯ ಆಶೀರ್ವಾದ ಇವರಿಗೆ ಸದಾಕಾಲ ಇರಲಿ. ಕಲಾ ಪೋಷಕರ ಸಹಾಯವೂ ಇವರಿಗೆ ಸದಾಕಾಲ ಇರಲಿ. ಹಾಗೆ ಕಲಾ ಪೋಷಕರು ಇವರಿಗೆ ಸಹಾಯ ಮಾಡಿದಲ್ಲಿ ನನ್ನಂಥ ನೂರಾರು ಕಲಾವಿದರಿಗೆ ಇವರು ಸಹಾಯ ಮಾಡ್ತಾರೆ ಎನ್ನುವುದಕ್ಕೆ ಸಾಕ್ಷಿ ಇಂದಿನ ಯಕ್ಷ ನಕ್ಷತ್ರ ಟ್ರಸ್ಟ್. ಇದರಿಂದ ನನ್ನಂಥ ನೂರಾರು ಕಲಾವಿದರಿಗೆ ಉಪಯೋಗವಾಗಲಿ ಅಂತ ಹಾರೈಸುತ್ತಾ, ಮುಂಬರುವ ದಿನಗಳಲ್ಲಿ ಪ್ರಕಾಶ್ ಕಿರಾಡಿಯವರು ಯಕ್ಷಗಾನದ ನಕ್ಷತ್ರವಾಗಿ ಮಿಂಚಲಿ ಎಂದು ಮನದುಂಬಿ ಹಾರೈಸುತ್ತಾ ಪ್ರಕಾಶ್ ಕಿರಾಡಿಯವರನ್ನು ಆಶೀರ್ವದಿಸುತ್ತಾ ಇದ್ದೇನೆ. ನಮಸ್ಕಾರ. ತುಂಬ ಧನ್ಯವಾದ. ಮತ್ತು ಇವರ ಆ್ಯಕ್ಚುಲಿ ವೇಷ ಉಂಟು ನನ್ನ ಚಾನಲಲ್ಲಿ, ಅಭಿಮನ್ಯು ಮತ್ತು ಬಬ್ರವನ ಮಾಡಿದ ವೇಷ ಉಂಟು, ನಾನಿಲ್ಲಿ ಹಾಕ್ತೇನೆ, ನೀವು ನೋಡಿ ಒಂದ್ಸಲ ಎಷ್ಟು ಚಂದ ಮಾಡ್ತಾರಂತ. ಅವರು ಮಾತಾಡೋದು, ಅವ್ರ ಕುಣಿತ ಎಲ್ಲ ನನಗಂತೂ, ನಾನು ಆ್ಯಕ್ಚುಲಿ ನಿಮ್ಮ ವೇಷ ನಾನು ಫಸ್ಟ್ ನೋಡಿರಲಿಲ್ಲ ಆಯಿತಾ. ರೀಸೆಂಟಾಗಿ ಸಾಲಿಗ್ರಾಮ ಮೇಳಕ್ಕೆ ಬಂದ ಮೇಲೆ ನಾನು ಅದೇ ಅಭಿಮನ್ಯು ಮತ್ತು ನಿಮ್ಮ ಬಬ್ರವನ ನೋಡಿದ್ದು. ತುಂಬ ಅಂದರೆ ನನಗೆ ತುಂಬ ಖುಷಿ ಆಯಿತು. ಅಂದರೆ ನೀವು ನೋಡುವ ಹೊತ್ತಿಗೆ ಹೌದು ಹೀಗಾಗಿದೆ. ನಾನು ಪ್ರಬಲವಾಗಿ ಅಭಿಮನ್ಯು, ಬಬ್ರುವಾಹನನು, ಬರ್ಬರಿಕನು ಮಾಡುವ ಹೊತ್ತಿಗೆ ಹೌದು ಈ ಮಾಧ್ಯಮಗಳೆಲ್ಲ ಬೆಳೆದುಕೊಂಡಿರಲಿಲ್ಲ. ಹೌದೌದು. ಅಲ್ಲ, ನಾನು ಕೇಳಿದೆ ಆ್ಯಕ್ಚುಲಿ ಲಾಸ್ಟ್ ಟೈಮ್ ನೋಡಿದ್ವಿ, ಇವ್ರು ಇಷ್ಟು ದಿನ ಎಲ್ಲಿ, ಅಂದರೆ ನಮ್ಮ ಅನುಭವ ಕಡಿಮೆ, ನಮಗೆ ಗೊತ್ತಿಲ್ಲ. ನೀವೀಗ ಆ್ಯಕ್ಚುಲಿ ದೊಡ್ಡ ಕಲಾವಿದರು, ಅಂದರೆ ಇವಾಗ ನಿಮ್ಮ ಪರಿಚಯ ಉಂಟು. ಆದರೆ ಸ್ಟಾರ್ಟಿಂಗ್ ನಾನು ನಿಮ್ಮನ್ನು ಅಲ್ಲಿ ವೇಷದಲ್ಲಿ, ಅಂದರೆ ಲೈವ್ ಆಗಿ ನಿಮ್ಮನ್ನು ನೋಡಿರಲಿಲ್ಲ. ಆ ಆಟ ನೋಡಿದ ಮೇಲೆ ನಾನು ಸುಮಾರು ಜನರು ಕೇಳಿದೆ ಇವರು, ಆಮೇಲೆ ನಿಮ್ಮ ವಿಡಿಯೋ ಎಲ್ಲ ಯೂಟ್ಯೂಬಲ್ಲಿ ಹುಡುಕಿದೆ, ಹಾಗೆಲ್ಲ ನನಗೆ ಆಮೇಲೆ ತುಂಬ ಖುಷಿ ಆಯಿತು. ಇಷ್ಟು ದಿನ ಮಿಸ್ ಮಾಡಿದೆ ಅಲ್ಲ. ಯಾವ ವ್ಯಕ್ತಿಯು ಈ ಕಲೆಯಲ್ಲಿ ಬರೇ ಸ್ವ ಅಧ್ಯಯನದಿಂದ ಬೆಳೆಯುವುದಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಈ ಯಕ್ಷಗಾನ ಕಲೆಯಲ್ಲಿ ಇನ್ನೊಬ್ಬರ ಮಾರ್ಗದರ್ಶನ ಬೇಕೇ ಬೇಕು. ನೀವು ಯೂಟ್ಯೂಬ್ ಎಷ್ಟೇ ನೋಡಿ ಅಥವಾ ಈ ಯಕ್ಷಗಾನವನ್ನು ಎಷ್ಟೇ ನೋಡಿ, ಆದರೆ ರಂಗಸ್ಥಳಕ್ಕೆ ಹೋಗುವ ಮುನ್ನ ನಮ್ಮಲ್ಲಿಯೇ ನಾವು ತರ್ಕಿಸಿಕೊಂಡು ಪ್ರದರ್ಶನವನ್ನು ಈ ರೀತಿ ಕೊಟ್ಟರೆ ಹೀಗಾಗ್ತದೆ, ಇದನ್ನು ತರ್ಕಿಸಿಕೊಂಡು ನಾವು ಮಾಡಿದರೆ ಅದು ನೋಡುವ ಪ್ರೇಕ್ಷಕರಿಗೂ ಚಂದ, ನಮಗೂ ಬಹಳ ಸುಲಭ. ಹೌದು, ಮಾತ್ರ ಅಲ್ಲ, ನಾವು ಹಿಂದೆ ಅದೆಷ್ಟೋ ಈ ಕಣ್ಣಿನಿಂದ ನೋಡಿದವರು, ನಾವು ನೋಡಿ ಬೆಳೆದವರು. ಉದಾಹರಣೆಗೆ ಬಳುಕೂರು ಕೃಷ್ಣಯ್ಯಾಜಿಯವರು ಅಥವಾ ಕೊಂಡದಪುಳಿ ರಾಮಚಂದ್ರ ಹೆಗಡೆಯವರು, ಇವರೆಲ್ಲರ ವೇಷ ನೋಡಿ ಬೆಳೆದ ಕಾರಣ ನಾವಿಂದಿಗೂ ಯಕ್ಷಗಾನದಲ್ಲಿ ಅಸಹ್ಯವನ್ನು ಮಾಡುವುದಕ್ಕೆ ಭಯಪಡ್ತೇವೆ, ಸಣ್ಣ ಮಾತುಗಳನ್ನಾಡುವುದಕ್ಕೆ ಭಯಪಡ್ತೇವೆ. ಅದೇ ನಮ್ಮ ಗರಡಿಯಲ್ಲಿ ಬೆಳೆದಂಥ ಈ ಪ್ರಕಾಶನು, ವಿಶ್ವನಾಥನು, ಇವರುಗಳು ಮುಂದೆ ಎತ್ತರವಾಗಿ ಬೆಳೆಯಬೇಕು, ಅವರು ದೊಡ್ಡ ಕಲಾವಿದರಾಗಿ ಆಗುವುದನ್ನು ನಾನು ನೋಡಬೇಕು, ನನ್ನ ಕಣ್ಣಿನಿಂದ ಹೇಳುವ ಬಹಳ ದೊಡ್ಡ ಆಸೆ ಉಂಟು ನನಗೆ. ಯಾಕಂದರೆ ನನಗೆ ಗಂಡು ಮಕ್ಕಳಿಲ್ಲ, ಇದ್ದಿದ್ದರೆ ನಾನು ಒಬ್ಬನನ್ನು ಕಲಾವಿದ ಮಾಡ್ತಿದ್ನೋ ಏನು. ಹೆಣ್ಣು ಮಕ್ಕಳಿಗೂ ಯಕ್ಷಗಾನವನ್ನು ಕಲಿಸಿದ್ದೇನೆ, ಆದರೆ ರಂಗಗಳಿಗೆ ಅಷ್ಟಾಗಿ ಕಳಿಸಿಕೊಡುವುದು ಹಿತವಲ್ಲದ ಕಾರಣ ಏನು ಮಾಡ್ತಿದ್ದಾರೆ ಇವಾಗ? ಹಿರಿಯ ಮಗಳು ಡಿಗ್ರಿ ಓದ್ತಾ ಇದ್ದಾಳೆ, ಕಿರಿಯ ಮಗಳು ಪ್ರಿಯಾಲಕ್ಷ್ಮಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ. ಇಬ್ರು ಯಕ್ಷಗಾನ ಮಾಡ್ತಾರೆ. ಯಕ್ಷಗಾನವನ್ನು ಚೆನ್ನಾಗಿ ಶಾಸ್ತ್ರೀಯವಾಗಿ ನಾನು ಕಲಿಸಿದ್ದಲ್ಲ, ನನಗೆ ಕಲಿಸಿದಂತ ಗುರುಗಳು ಬಡಾನಡಿಯೂರು ಕೇಶವರಾವ್, ನಮಗೆ ಕುಟ್ಪಾಡಿಯಲ್ಲಿ ಇವಾಗ ಗುರುಗಳು, ಅವರ ಕೈಯಿಂದಲೇ ಇವರಿಗೆ ಯಕ್ಷಗಾನವನ್ನು ಕಲಿಸಿದ್ದೇನೆ. ಯಾಕೆಂದರೆ ನಾಳೆ ಪ್ರವೀಣ್ ಗಾಣಿಗರ ಮಕ್ಕಳು ಯಕ್ಷಗಾನ ಗೊತ್ತುಂಟು ಕೇಳಿದರೆ, ಹೌದು ನಾವು ಕಲ್ತಿದ್ದೇವೆ, ನಮ್ಮ ಪಪ್ಪ ನಮಗೆ ಹೇಳಿಕೊಟ್ಟಿದ್ದಾರೆ ಅಂತ ಹೇಳುವ ಮಾತು ಬರಬೇಕು ಎನ್ನುವ ಕಾರಣಕ್ಕೆ ಅವರಿಗೂ ಶಾಸ್ತ್ರೀಯವಾಗಿ ಯಕ್ಷಗಾನ ಕಲಿತಿದ್ದೇನೆ. ಓಕೆ, ಸರಿ, ಖುಷಿ ಆಯಿತು ಪ್ರವೀಣ್ ಗಾಣಿಗ ಅವರೇ, ತುಂಬ ಧನ್ಯವಾದಗಳು. ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಂತಹ ನಿಮಗೂ, ಯಕ್ಷಗಾನವನ್ನು ನೋಡಿ ಹರಸಿದಂಥ ಕಲಾ ಪ್ರೇಕ್ಷಕರಿಗೂ, ಇಂದು ನನಗೆ ಕಾರ್ಯಕ್ರಮದಲ್ಲಿ ಅವಕಾಶವನ್ನು ಕೊಟ್ಟಂತಹ ಪ್ರಕಾಶ್ ಕಿರಾಡಿಯವರಿಗೂ, ಹೆಚ್ಚಿನದ್ದಾಗಿ ಈ ಮಂದಾರ್ತಿಯ ಮಡಿಲಲ್ಲಿ ಮತ್ತೆ ಗೆಜ್ಜೆ ಕಟ್ಟಿ ಕುಣಿಯುವುದಕ್ಕೆ
ನನಗೆ ಅವಕಾಶ ಕೊಟ್ಟಂತಹ ಮಂದಾರ್ತಿ ಅಮ್ಮನ ಮಡಿಲಿಗೆ ಮತ್ತೊಮ್ಮೆ ವಂದಿಸುತ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು. ಓಕೆ.